ಭಗವದ್ಗೀತೆ ವಿಷಯದಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನಮ್ಮ ಮಕ್ಕಳು ದಾರಿ ತಪ್ಪದೆ ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಮನಸ್ಸಿನ ಮೇಲೆ ಆ ಮಕ್ಕಳ ಮೇಲೆ ಪ್ರಭಾವ ಆಗಬೇಕು. ಬೀದಿಲಿ ಚಾಕು ಹಿಡ್ಕೊಂಡು ಇಲ್ಲ ಮುಚ್ಚಿಡ್ಕೊಂಡು ಓಡಾಡ್ತಕ್ಕಂಥ ಸಂಸ್ಕೃತಿ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಏನು ಕಾಣ್ತಾ ಇದ್ದೀವಿ. ಅದೆಲ್ಲ ಇವತ್ತು ಸ್ವಲ್ಪ ನಿಲ್ಲಬೇಕು ಅಂದರೆ ಈ ಒಂದು ಭಗವದ್ಗೀತೆಯಲ್ಲಿ ಅವತ್ತು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಪ್ರತಿ ಕುಟುಂಬದ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಿದ್ರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ. ಆ ನೈತಿಕತೆಯ ಪದ ಸಮಾಜದಲ್ಲಿ ಎಲ್ಲರಿಗೂ ಸಿಗಬೇಕಾದ್ರೆ ಆ ನೈತಿಕತೆ ಅಂತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕ. ಈ ದಿನಗಳಲ್ಲಿ ಈಗ ನಡೀತಿರತಕ್ಕಂಥ ಸಮಾಜದ ಹಲವಾರು ಕೆಟ್ಟ ಬೆಳವಣಿಗೆಗಳಿಗೆ ಅದರಿಂದ ಹೇಳಿದಿನ ಹೊರತು ಇಲ್ಲ ಭಗವದ್ಗೀತೆಯಿಂದ ಮನೋವಾದಿ ಕಡೆಗೆ ಎಲ್ಲರನ್ನೂ ಎಳ್ಕೊಂಡು ಹೋಗಬೇಕು ಅನ್ನೋದು ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಆ ಪ್ರಶ್ನೆ ಇಲ್ಲಪ್ಪ. ಮಹದೇವಪ್ಪನವರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಈ ಒಂದು ಪತ್ರದ ಬಗ್ಗೆ ಭಾಳ ಟೀಕೆ ಮಾಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅದರ ಒಬ್ಬ ಮಂತ್ರಿ ಕುಮಾರಸ್ವಾಮಿಯವರು ಹಿಂದೆ ಭಗವದ್ಗೀತೆ ಬಗ್ಗೆ ಏನು ಹೇಳಿದರು, ಈಗ ಅವರ ಸ್ಟ್ಯಾಂಡ್ ಈ ಥರ ಇದೆ ಅಂತಕ್ಕಂಥದ್ದನ್ನು ಹಿಂದೆ ನಾನು ಮಾತಾಡಿರ್ತಕ್ಕಂಥ ಒಂದು ಕಟ್ಟಿಂಗನ್ನ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಜೊತೆಗೆ ಕಾಂಗ್ರೆಸ್ನ ಹಲವಾರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ವಿರೋಧ ಪಕ್ಷಗಳನ್ನ ತೇಜೋವಧೆ ಮಾಡ್ತಕ್ಕಂಥದ್ದೇ ಒಂದು ಹವ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾದಂಥ ಪದಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಅದು ಒಂದು ಭಾಗ ಇರಲಿ. ಇಲ್ಲಿ ನಾನು ಭಗವದ್ಗೀತೆನ ಶಾಲಾ ಮಕ್ಕಳಿಂದ ಕಲಿಸ್ತಕ್ಕಂಥ ಸೂಕ್ತ ಅಂತ ಯಾಕೆ ಹೇಳಿದ್ದೇನೆ ಇವತ್ತಿನ ಪರಿಸ್ಥಿತಿಗೆ. ಯಾವುದು ನಾನು ಹಿಂದೆ ಅದೇನೋ ಭಗವದ್ಗೀತೆ ಓದಿದ ತಕ್ಷಣ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ದೀನಿ ಅಂತ ನೆನ್ನೆ ಟೀಕೆ ಮಾಡಿದ್ದಾರೆ. ನಾನು ಅವತ್ತು ಸರ್ಕಾರದ ವೈಫಲ್ಯಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸಾರ್ವಜನಿಕವಾಗಿ ಕೆಲವು ಪದ ಬಳಕೆ ಮಾಡ್ತಕ್ಕಂಥದ್ದು ರಾಜಕಾರಣಿಗಳು ಮಾಡ್ತೀವಿ. ಅದನ್ನು ಈ ಥರ ಹೋಲಿಕೆ ಮಾಡ್ತಕ್ಕಂಥದ್ದು ಅವ್ರಿಗೂ ಶೋಭೆ ತರಲ್ಲ. ನಾನು ಭಗವದ್ಗೀತೆಯನ್ನು ಯಾವುದೇ ರೀತಿ ಅಪಮಾನಾವತ್ತು ಮಾಡಿಲ್ಲ. ಅದೊಂದು ಭಾಗ ಇರಲಿ. ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ತನ್ನಿ ಅಂತ ಹೇಳಿದ್ದೀನಿ. ಇವತ್ತು ಭಗವದ್ಗೀತೆಯನ್ನು ಯಾತಕ್ಕೆ ನಾನು ಶಾಲಾ ಮಕ್ಕಳಿಗೆ ಕಲಿಸ್ತಕ್ಕಂಥ ಸೂಕ್ತ ಅಂತ ಹೇಳಿದ್ದೇನೆ. ಈಗ ಇದೇ ಸರ್ಕಾರ ಅವ್ರಿಗೆ ಗೊತ್ತಿಲ್ವಾ ಇದು? ಇಲ್ಲಿ ಕರ್ನಾಟಕ ರಾಜ್ಯ ಡ್ರಗ್ಸ್ ದಂಧೆಯಲ್ಲಿ ಯಾವ ರೀತಿಯಲ್ಲಿ ದಾಪುಗಾಲಿಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ದಶ ದಿಕ್ಕುಗಳಿಂದ ಡ್ರಗ್ಸ್ ಗಂಡಾಂತರ. ಇದು ಮೆಕ್ಸಿಕೋಗಿಂತಲೂ ಜಾಸ್ತಿ ಆಗೋಗಿದೆ ಅಂತಕ್ಕಂಥದ್ದು ಏನು ಬರೆದಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅವಾಸ್ತವ ಅಂಶ ಇಲ್ಲ. ಕರ್ನಾಟಕ ರಾಜ್ಯ ಇವತ್ತು ಡ್ರಗ್ಸ್ ದಂಧೆಗಳ ಸೆಂಟರ್ ಆಗಿದೆ. ಶಾಲೆಗಳ ಆವರಣದಲ್ಲೇ ಯಥೇಚ್ಛವಾಗಿ ಡ್ರಗ್ಸ್ಗಳು ದೊರಕತಕ್ಕಂಥದ್ದು. ಅದು ಎಂಥದ್ದು ರೇವ್ ಪಾರ್ಟಿ ಹೆಸರಿನಲ್ಲಿ ಬೆಳಗಿನ ಜಾವ 5 ಗಂಟೆವರೆಗೂ ನಿರಂತರವಾಗಿ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ರಲ್ಲಿ
ಹಲವಾರು ಉತ್ತಮವಂಥ ಕುಟುಂಬಗಳ ಯುವಕ ಯುವತಿಯರು ಇವತ್ತು ದಾರಿ ತಪ್ತಾ ಇರ್ತಕ್ಕಂಥದ್ದು. ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು, ತಂದೆನೇ ಮಗ ಕೊಲ್ತಕ್ಕಂಥದ್ದು, ಇಲ್ಲ ಮಗ ತಂದೆ ಕೊಲ್ತಕ್ಕಂಥದ್ದು, ತಂದೆ ತಾಯಿಯ ಒಂದು ಜನ್ಮ ಕೊಟ್ಟಂಥವರಿಗೆ ಗೌರವ ಕೊಡದೇ ಇರತಕ್ಕಂಥದ್ದು, ಅಣ್ಣ ತಮ್ಮಂದರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕುಟುಂಬಗಳೇ ನಾಶ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಬಾಂಧವ್ಯದ ಕೊರತೆಗಳು ಇವತ್ತೇ ನಾವು ಕಾಣ್ತೇವೆ. ಒಂದು ಕಡೆ ಪ್ರಪಂಚ ವೇಗವಾಗಿ ಬೆಳೀತಾ ಇದೆ. ಅದು ನಮ್ಮ ದೇಶದಲ್ಲಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಯುವಕರ ಒಂದು ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಭಗವದ್ಗೀತೆ ಇದೆಯಲ್ಲ, ಅದು ಇನ್ಯಾವುದೋ ಧರ್ಮಗಳನ್ನು ಅಪಚಾರ ಮಾಡ್ತಕ್ಕಂಥದ್ದು, ಧರ್ಮಗಳಿಗೆ ಇಲ್ಲ ಮನು ಸಂಸ್ಕೃತಿಯನ್ನು ಏರ್ತಕ್ಕಂಥದ್ದು, ಇದಕ್ಕೆ ಭಗವದ್ಗೀತೆ ಪ್ರೇರೇಪಣೆ ಇಲ್ಲ. ಮಹದೇವಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ.